ನನ್ನ ಹೆಸರು ಮನಸ್ವಿನಿ ಪ್ರದೀಪ್ ಅಂತ. ನನಗೆ SSLCಲಿ 624 ಔಟ್ ಆಫ್ 625 ಬಂದಿದೆ. 1 ಮಾರ್ಕ್ ಸೈನ್ಸಲ್ಲಿ ಹೋಗಿದೆ. ಎಕ್ಸ್ಪೆಕ್ಟ್ ಮಾಡಿದ್ದೆ ಹೋಗುತ್ತೆ ಅಂತ. ಎಕ್ಸಾಮ್ ಆದಮೇಲೆ ಬಂದು ಆನ್ಸರ್ ಕೀ ಎಲ್ಲ ಚೆಕ್ ಮಾಡಿದೆ, ಗೊತ್ತಾಯಿತು 1 ಮಾರ್ಕ್ ಹೋಗುತ್ತೆ ಅಂತ. ಹಾಂ, ಎಕ್ಸ್ಪೆಕ್ಟ್ ಮಾಡಿದ್ದೆ ಇಷ್ಟು ಬರುತ್ತೆ ಅಂತ. ಇವಾಗ ನೆಕ್ಸ್ಟು ನಾನು ನೀಟ್ ತೊಗೋಬೇಕಂತ ಇದ್ದೀನಿ, ಡಾಕ್ಟರ್ ಆಗಬೇಕು. ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು. 11th ಆ್ಯಂಡ್ 12th ಫುಲ್ ನೀಟಿಗೋಸ್ಕರನೇ. ಹಾಂ, ಸ್ಕೂಲಲ್ಲಿ ತುಂಬಾ ಹೆಲ್ಪ್ ಮಾಡ್ತಿದ್ರು. ಎಲ್ಲ ಟೀಚರ್ಸ್ ತುಂಬ ಹೆಲ್ಪ್ ಮಾಡ್ತಿದ್ರು. ಎಲ್ಲ ಡೌಟು ಕ್ಲಿಯರ್ ಮಾಡಿಕೊಡ್ತಿದ್ರು. ಏನೇ ಇದ್ದರೂ ಬಾ ಹೇಳ್ಕೊಡ್ತೀವಿ ಅಂತೆಲ್ಲ ಹೇಳ್ತಿದ್ರು. ಫ್ರೆಂಡ್ಸು ಸಹ ತುಂಬ ಸಪೋರ್ಟ್ ಮಾಡ್ತಿದ್ರು. ಏನೇ ಡೌಟ್ಸ್ ಇದ್ದರೂ ಅವ್ರು ನನ್ನ ಕೇಳ್ತಿದ್ರು, ನಾನು ಅವ್ರಿಗೆ ಹೇಳ್ಕೊಡ್ತಿದ್ದೆ ಅಥವಾ ನಾನು ಅವ್ರನ್ನ ಕೇಳ್ತಿದ್ದೆ. ಆ ಥರ ಮಾಡ್ಕೊಂಡು ತುಂಬಾ ಎನ್ವೈರ್ನ್ಮೆಂಟ್ ತುಂಬ ಚೆನ್ನಾಗಿತ್ತು ನಮಗೆ ಓದೋಕ್ಕೆ. ಟೆಸ್ಟ್ಸ್ ಕೊಡ್ತಿದ್ರು, ಎವ್ರಿ ಡೇ ಟೆಸ್ಟ್ ಇರ್ತಿತ್ತು. ಸೊ ಅದು ತುಂಬ ಹೆಲ್ಪ್ ಆಗ್ತಿತ್ತು. ಎವ್ರಿ ಡೇ ಒಂದು ಆ್ಯಾವ್ರೇಜ್ 3 to 4 hours ಓದ್ತಿದ್ದೆ ನಾನು. ಬೆಳಗ್ಗೆ ಬೇಗ ಹೇಳ್ತಿದ್ದೆ, 5 o'clock ರಿವಿಷನ್ ಮಾಡ್ತಿದ್ದೆ ಇವತ್ತೇನೇನಿದೆ ಅಂತ. ಸ್ಕೂಲಲ್ಲಿ ಟೆಸ್ಟ್ಸ್ ಇರ್ತಿತ್ತು, ಅದಕ್ಕೆ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೆ. ಟ್ಯೂಷನ್ ಅಟೆಂಡ್ ಮಾಡ್ತಿದ್ದೆ. ಆಮೇಲೆ ಬಂದುಬಿಟ್ಟು ಹೋಮ್ವರ್ಕ್ ಏನೇನಿರುತ್ತೆ ಎಲ್ಲ ಮಾಡ್ತಿದ್ದೆ. ಆ ಟೆಸ್ಟ್ಸಿಗೆಲ್ಲ ಓದ್ಕೋತಿದ್ದೆ. ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಮನೇಲಿ ಅಜ್ಜಿ, ಅಜ್ಜ, ಅಕ್ಕ, ನಮ್ಮಪ್ಪ, ನಮ್ಮಮ್ಮ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಜ್ಜಿ ಎಕನಾಮಿಕ್ಸ್ ಲೆಕ್ಚರರು, ಅಜ್ಜ ಫಿಸಿಕ್ಸ್ ಪ್ರೊಫೆಸರು, ಅಪ್ಪ ಸಾಫ್ಟ್ವೇರ್ ಇಂಜಿನಿಯರು, ಅಕ್ಕ ಮೆಡಿಕಲ್ ಓದ್ತಿದ್ದಾರೆ ಏಮ್ಸಲ್ಲಿ. ಸೊ ಅವರಿಂದ ಫುಲ್ ನಮಗೆ ಸಪೋರ್ಟ್ ಇತ್ತು. ಏನೇ ಡೌಟ್ಸ್ ಇದ್ದರೂ ಬಂದು ಕೇಳ್ಬೋದು ಅಂತೆಲ್ಲ ಹೇಳಿದರು. ನೀನೇನು ಇದು ಮಾಡ್ಕೋಬೇಡ, ಏನೇ ಇದ್ದರೂ ಕೇಳು ಅಂತ ಫುಲ್ ಓಪನಾಗಿ ಹೇಳಿದರು. ಅಮ್ಮ ನನಗೋಸ್ಕರ ಬೆಳಗ್ಗೆ ಹೇಳ್ತಿದ್ರು. ಏನೇ ಇದ್ರೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು. ನಿಂಗೇನೋ ಎಲ್ಲ ಹೆಲ್ತ್ ಚೆನ್ನಾಗಿದೆಯಾ ಅಂತ ನೋಡ್ಕೋತಿದ್ರು. ನನ್ನ ಟ್ಯೂಷನ್ನಿಂದ ಕರ್ಕೊಂಬರೋದು, ಆಮೇಲೆ ಎಲ್ಲ ಮಾಡೋದು, ಸ್ಕೂಲಲ್ಲಿ ಏನೇನಾಯಿತು ಎಲ್ಲ ಅಮ್ಮನ ಜೊತೆ ಹೇಳ್ಕೊತಿದ್ದೆ. ಸೊ ತುಂಬ ಆ ಇದರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನನ್ನ ಎಫರ್ಟ್ಸು ಫೈನಲಿ ರಿಸಲ್ಟ್ ತೊಗೊಂಬಂತು. ಸೈನ್ಸಲ್ಲಿ 1 ಮಾರ್ಕ್ಸ್ ಹೋಗಿದೆ. ಹಾಂ, ಉಳಿದಿದ್ದಲ್ಲ ಔಟ್ ಆಫ್ ಔಟ್. ನಮ್ಮ ಅಪ್ಪನ ಹೆಸರು ಪ್ರದೀಪ್ ನಾಗರಾಜ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್. ನಮ್ಮ ಅಮ್ಮನ ಹೆಸರು CR ರಾಧಾ. ನಾವು ಬೃಂದಾವನ್ ಎಕ್ಸ್ಟೆನ್ಷನಲ್ಲಿರೋದು, ಮೈಸೂರು.